ಪ್ರೀತಿ ಅಂದ್ರೆ ನಮ್ಗೆ ಮೊದಲು ನೆನಪಿಗೆ ಬರೋದು ಶಾಜಹಾನ್ ಮುಮ್ತಾಜ್. ಯಾಕಂದ್ರೆ ಶಾಜಹಾನ್ ತನ್ನ ಪ್ರೇಯಸಿಯ ನೆನಪಿಗೋಸ್ಕರ ತಾಜ್ ಮಹಲ್ನೇ ಕಟ್ತ ಅಂತ ಹೇಳ್ತೀವಿ. ಆದ್ರೆ ಆ ತಾಜ್ ಮಹಲ್ನು ಮೀರಿಸಿರುವಂತ ಪ್ರೇಮಿಯ ಕಥೆಯೊಂದಿದೆ. ಆ ಪ್ರೇಮಿ ತನ್ನ ಪ್ರೇಯಸಿಗೋಸ್ಕರ ಎಷ್ಟೆಲ್ಲ ನರಕ ಯಾತನೆಯನ್ನ ಅನುಭವಿಸ್ತಾನೆ ಗೊತ್ತಾ? ಅವನ ಜೀವನದಲ್ಲಿ ಎಂಥ ದುರಂತಗಳು ನಡೆದು ಹೋಗುತ್ತೆ ಗೊತ್ತಾ? ಅಷ್ಟಕ್ಕೂ ಆ ಪ್ರೇಮಿಯ ನಿಜವಾದ ಪ್ರೇಮ ಕಥೆ ಏನು ಅಂತ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ಬಿಹಾರ್ ರಾಜ್ಯದಲ್ಲಿ ಮುಷಾರ್ ಅನ್ನೋ ಒಂದು ಸಮುದಾಯದ ಜನಗಳಿದ್ರು. ಆ ಜಾತಿಯ ಜನಗಳನ್ನ ಕೀಳು ಜಾತಿಯವರು, ನೀಚ ಕುಲದವರು ಅಂತ ಎಲ್ರೂ ಅವರನ್ನ ಊರಿಂದ ದೂರ ಇಟ್ಟಿದ್ರು. ಕುಡಿಯಲು ನೀರಿಲ್ಲ, ಅವರು ಓದೋ ಹಾಗಿರ್ಲಿಲ್ಲ, ಸರಿಯಾಗಿ ರಸ್ತೆಗಳಿಲ್ಲ, ಆಸ್ಪತ್ರೆಗಳಿಲ್ಲ. ಇದಿಷ್ಟೇ ಅಲ್ಲದೆ ಅವರು ವಾಸ ಮಾಡೋಕೆ ಒಂದೊಳ್ಳೆ ಮನೆ ಕೂಡ ಇರ್ಲಿಲ್ಲ. ಅಂಥ ಜಾತಿಯಲ್ಲೊಬ್ಬ ಅಮರ ಪ್ರೇಮಿ ಹುಟ್ಟಿದ್ದ. ಅವನೇ ದಶರಥ್ ಮಾಂಜಿ. ಇವರು ಕೆಲಸ ಮಾಡ್ಬೇಕಂದ್ರೆ ಬೇರೆ ಊರುಗಳಿಗೆ ಹೋಗ್ಬೇಕಿತ್ತು. ಆದ್ರೆ ಅವರು ಬೇರೆ ಊರುಗಳಿಗೆ ಹೋಗ್ಬೇಕಂದ್ರೆ ನಡುವೆ ತುಂಬಾ ಎತ್ತರದ ಬೆಟ್ಟವಿತ್ತು. ಆ ಬೆಟ್ಟವನ್ನ ದಾಟಿ ಬೇರೆ ಊರುಗಳಿಗೆ ಕೆಲಸಕ್ಕೆ ಹೋಗ್ಬೇಕಿತ್ತು. ಸಿಕ್ಕಂತ ಕೂಲಿ ಕೆಲಸಗಳನ್ನ ಮಾಡಿ ಮರಳಿ ಮನೆಗಳಿಗೆ ಬರ್ತಿದ್ರು. ಈ ದಶರಥ್ ಮಾಂಜಿಗೆ ಒಬ್ಳು ಮುದ್ದಾದ ಹೆಂಡತಿ ಇದ್ಲು. ಅವಳ ಹೆಸರು ಫಲ್ಗುಣಿ. ಇವರು ಹಣದಲ್ಲಿ ಬಡವರಾಗಿದ್ರು ಕೂಡ ಪ್ರೀತಿಯಲ್ಲಿ ಮಾತ್ರ ಶ್ರೀಮಂತರಾಗಿದ್ರು. ಅವರ ಸಂಸಾರ ಕಷ್ಟದಲ್ಲೂ ಸಂತೋಷದಿಂದ ಕೂಡಿತ್ತು. ಅವಳಿಗೆ ಯಾರೂ ಇಲ್ಲ, ಅವನಿಗೆ ಅವಳೇ ಎಲ್ಲ. ಮುದ್ದಾದ ಮಕ್ಕಳು, ಹೆಂಡತಿಯನ್ನ ಮನೆಯಲ್ಲೇ ಬಿಟ್ಟು ದಶರಥ್ ಮಾಂಜಿ ಪ್ರತಿನಿತ್ಯ ಬೆಟ್ಟವನ್ನ ದಾಟಿ ಕೆಲಸಕ್ಕೆ ಹೋಗ್ತಿದ್ದ. ಹೆಂಡತಿಯಾದ ಫಲ್ಗುನಿ ಕೂಡ ಬಿಸಿಯಾದ ಆಹಾರವನ್ನ ಸಿದ್ಧಪಡಿಸಿಕೊಂಡು ಗಂಡನಿಗೋಸ್ಕರ ಬೆಟ್ಟವನ್ನ ಹತ್ತಿ ಊಟವನ್ನ ತಗೊಂಡು ಹೋಗ್ತಿದ್ಲು. ಈ ರೀತಿ ಪ್ರತಿದಿನ ಗಂಡನಿಗೋಸ್ಕರ ಊಟವನ್ನ ಕೊಟ್ಟು ಬರ್ತಿದ್ಲು. ಎಂದಿನಂತೆ ದಶರಥ್ ಮಾಂಜಿ ಅದೊಂದಿನ ಕೆಲಸಕ್ಕೆ ಹೊರಟ. ಗಂಡನಿಗೆ ಆಹಾರವನ್ನ ಸಿದ್ಧಪಡಿಸಿಕೊಂಡು ಹೆಂಡತಿ ಫಲ್ಗುಣಿ ಊಟವನ್ನ ಹೊತ್ತು ನಡೆದಳು. ಊಟದ ಸಮಯವಾಗಿದ್ರಿಂದ ಪತ್ನಿಗೋಸ್ಕರ ದಶರಥ್ ಮಾಂಜಿ ಕಾಯುತ್ತಿದ್ದ. ಪತ್ನಿ ಊಟವನ್ನ ಹೊತ್ತು ಬೆಟ್ಟವನ್ನ ಹತ್ತಿ ಹೋಗುವಾಗ ಕಾಲು ಜಾರಿ ತುಂಬಾ ಎತ್ತರದಿಂದ ಕೆಳಕ್ಕೆ ಬಿದ್ದು ಹೋಗ್ತಾಳೆ. ಪತ್ನಿಯ ಬರುವಿಕೆಗಾಗಿ ಕಾದು ಕಾದು ಸಾಕಾಗಿ ಇಷ್ಟು ಹೊತ್ತಾದರೂ ನನ್ನ ಹೆಂಡತಿ ಊಟವನ್ನ ಹೊತ್ತು ಬರ್ಲೇ ಇಲ್ವಲ್ಲ ಅಂತ ಚಿಂತಿಸುತ್ತಲೇ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕ್ತಾನೆ. ಬೆಟ್ಟವನ್ನ ಹತ್ತಿ ಬರುವಾಗ ತನ್ನ ಪತ್ನಿ ಕಾಲು ಜಾರಿ ಬೆಟ್ಟದಿಂದ ಕೆಳಕ್ಕೆ ಬಿದ್ದು ಹೋಗಿರುವುದನ್ನ ಕಂಡ. ಪತ್ನಿಗೆ ಮೈಯೆಲ್ಲ ಗಾಯವಾಗಿತ್ತು, ಕೈಕಾಲುಗಳಿಗೆ ಪೆಟ್ಟಾಗಿತ್ತು. ಪತ್ನಿ ಮೇಲಿಂದ ಬಿದ್ದ ರಭಸಕ್ಕೆ ಅವಳ ದೇಹದಿಂದ ರಕ್ತ ಹರಿಯುತ್ತಿತ್ತು. ತನ್ನ ಪ್ರೀತಿಯ ಮಡದಿಯನ್ನ ಕಂಡೊಡನೆ ಅವಳ ಹತ್ತಿರ ಓಡೋಗ್ತಾನೆ. ನಿನ್ನನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ತೀನಿ ಅಂತ ಅವಳನ್ನ ಆಸ್ಪತ್ರೆಗೆ ತಗೊಂಡೋಗಕ್ಕೆ ನೋಡ್ತಾನೆ. ಆದ್ರೆ ಅವನು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಆ ಬೆಟ್ಟವನ್ನ ದಾಟಿ 75 ಕಿಲೋಮೀಟರ್ನಷ್ಟು ನಡ್ಕೊಂಡೇ ಹೋಗ್ಬೇಕಿತ್ತು. ಅಲ್ಲಿ ಗಾಡಿಗಳ ಸೌಲಭ್ಯ ಕೂಡ ಇರಲಿಲ್ಲ. ಆದ್ರೂ ತನ್ನ ಹೆಂಡತಿಯನ್ನ ಉಳಿಸ್ಕೊಳ್ಬೇಕು ಅಂತ ಪತ್ನಿಯನ್ನ ಎತ್ಕೊಂಡು ಬೆಟ್ಟವನ್ನ ಹತ್ಕೊಂಡು ಹೋಗ್ತಾನೆ. ಆದ್ರೆ ಅವನು ಬೆಟ್ಟವನ್ನ ದಾಟಿ ಹೋಗುವಷ್ಟರಲ್ಲಿ ತನ್ನ ಮುದ್ದಿನ ಮಡದಿಯ ಪ್ರಾಣ ಹಾರಿ ಹೋಯ್ತು. ಕಲ್ಮಶವಿಲ್ಲದ ಪ್ರೀತಿ ಬಾಡಿ ಹೋಯ್ತು. ಇನ್ನು ನನ್ನ ಪತ್ನಿ ಕನಸು ಮಾತ್ರ ಅಂತ ದಶರಥ್ ಮಾಂಜಿ ಚಿಂತಿಸತೊಡಗಿದ. ಅವಳಿಲ್ಲದೆ ಅವನ ಬದುಕೆ ಕತ್ತಲಾಯಿತು. ಎಲ್ಲಿ ಕೂತ್ರು ಅವಳದ್ದೇ ನೆನಪು. ಹಗಲು ರಾತ್ರಿ ಎನ್ನದೆ ಚಿಂತೆಯಲ್ಲೇ ಕುಳಿತ. ಆ ಬೆಟ್ಟವನ್ನ ಕಂಡು ಅವನ ರಕ್ತ ಕುದಿಯುತ್ತಿತ್ತು. ತನ್ನ ಪತ್ನಿಯ ಪ್ರಾಣವನ್ನ ಕಿತ್ಕೊಂಡ ಆ ಬೆಟ್ಟವನ್ನೇ ಕಡಿಯಲು ನಿಂತ. ಆದ್ರೆ ಅವನತ್ತಿರ ಬೆಟ್ಟವನ್ನ ಹೊಡೆಯಲು ಸುತ್ತಿಗೆ ಮತ್ತು ಹುಳಿ ತರಲು ಹಣವಿರಲಿಲ್ಲ. ಅದಕ್ಕಾಗಿ ಅವನು ಸಾಕಿದ್ದ ಕುರಿಗಳನ್ನ ಮಾರಿ ಸುತ್ತಿಗೆ ಮತ್ತು ಹುಳಿಯನ್ನ ಖರೀದಿಸಿ ಬೆಟ್ಟವನ್ನ ಹೊಡೆಯಲು ಶುರು ಮಾಡ್ದ. ಅವಳಿಲ್ಲದೆ ಒಂಟಿಯಾದ ಮಾಂಜಿ ಇನ್ನಿಲ್ಲದೆ ತಪ್ಪಿಸಿದ. ತನ್ನ ಪ್ರೇಯಸಿಯ ಪ್ರಾಣವನ್ನ ತೆಗೆದ ಬೆಟ್ಟ ಇನ್ನಾರನ್ನೂ ಬಲಿ ತೆಗೆದುಕೊಳ್ಳಬಾರದೆಂಬ ಆವೇಶದಲ್ಲಿ ಬೆಟ್ಟವನ್ನ ಹೊಡೆಯಲು ಆರಂಭಿಸಿದ. ಜನಗಳು ಮಾಂಜಿಯನ್ನ ಕಂಡು ಇವನಿಗೆ ಹುಚ್ಚು ಹಿಡಿದಿರಬಹುದು, ಇವನೊಬ್ಬನೇ ಮನುಷ್ಯ ಇಷ್ಟು ದೊಡ್ಡ ಬೆಟ್ಟವನ್ನ ಹೊಡೆಯಲು ಹೊರಟಿರುವನಲ್ಲ, ಇದು ಹೇಗೆ ಸಾಧ್ಯ, ಇವನೊಬ್ಬ ಹುಚ್ಚ ಅಂತ ದಶರಥ್ ಮಾಂಜಿಯನ್ನ ಕಂಡು ಜನಗಳು ಅಪಹಾಸ್ಯ ಮಾಡ್ತಾರೆ. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ದಶರಥ್ ಮಾಂಜಿ ಬಂಡೆ ಹೊಡೆಯೋದನ್ನ ಮುಂದುವರಿಸ್ತಾನೆ. ಎಷ್ಟು ಹೊಡೆದ್ರು ಬೆಟ್ಟ ಕರಗ್ತಾನೆ ಇಲ್ಲ. ಆದ್ರೂ ತನ್ನ ಪತ್ನಿಯನ್ನ ಈ ಬೆಟ್ಟ ಬಲಿ ತಗೊಳ್ತಲ್ಲ ಎಂಬ ನೋವು ದಶರಥ್ ಮಾಂಜಿಯ ಮನದಲ್ಲಿ ಈ ಬೆಟ್ಟವನ್ನ ಹೊಡೆಯಲೇಬೇಕು ಅಂತ ಛಲ ತುಂಬಿತ್ತು. ರಾತ್ರಿ ಹಗಲು ಎನ್ನದೆ ಆ ಬೆಟ್ಟವನ್ನ ಹೊಡೆಯೋದ್ರಲ್ಲೇ ಮಾಂಜಿ ನಿರತನಾದ. ಕೈಗಳು ಕಿತ್ತು ಹೋದ್ರು, ದೇಹವೇ ಸೋತ್ ಹೋದ್ರು, ಹೊಡೆಯೋದನ್ನ ಮಾತ್ರ ನಿಲ್ಲಿಸಲೇ ಇಲ್ಲ. ಲೆಕ್ಕವಿಲ್ಲದಷ್ಟು ಹೊಡೆತಗಳನ್ನ ತಿಂದಂತ ಆ ಬೆಟ್ಟ ನಿಧಾನವಾಗಿ ದಿನಗಳು ಕಳೆದಂತೆ ಕರಗುತ್ತಾ ಬಂತು.
ನೋಡುತ್ತಲೇ ಬೆಟ್ಟ ಕರುಗ್ತಿರುವುದನ್ನ ಕಂಡು ಆ ಊರಿನ ಜನಗಳಿಗೆ ಆಶ್ಚರ್ಯವಾಯಿತು. ನಿರಂತರವಾಗಿ ಬೆಟ್ಟವನ್ನ ಹೊಡೆದು ಸುಸ್ತಾಗ್ತಿದ್ದ ದಶರಥ್ ಮಾಂಜಿಗೆ ಊರಿನ ಜನಗಳು ಊಟವನ್ನ ತಂದು ಕೊಡ್ತಿದ್ರು. ನಾವು ಕೂಡ ಸೇರಿ ಈ ಬೆಟ್ಟವನ್ನ ಹೊಡೆಯೋಕೆ ಶುರು ಮಾಡಿದ್ರೆ ಆದಷ್ಟು ಬೇಗ ಈ ಬೆಟ್ಟವನ್ನ ಕರಗಿಸ್ಬೋದು ಅಂತ ದಶರಥ್ ಮಾಂಜಿಯನ್ನ ಹುಚ್ಚ ಅಂತ ಆಡ್ಕೊಳ್ತಿದ್ದಂತ ಜನಗಳೇ ಬೆಟ್ಟವನ್ನ ಹೊಡೆಯೋಕೆ ಕೈ ಜೋಡಿಸ್ತಾರೆ. ಹೀಗೆ ಬೆಟ್ಟವನ್ನ ಹೊಡೆಯುತ್ತಾ ದಿನಗಳು ಕಳೆಯುತ್ತಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ವರ್ಷಗಳ ಕಾಲ ಸತತವಾಗಿ ಬೆಟ್ಟವನ್ನ ಹೊಡೆದ ಮಾಂಜಿ ಕೊನೆಗೂ ತಾನು ಅಂದುಕೊಂಡದ್ದನ್ನ ಸಾಧಿಸಿಯೇ ಬಿಟ್ಟ. ತನ್ನ ಪತ್ನಿಯ ಪ್ರಾಣವನ್ನ ತೆಗೆದ ಆ ಬೆಟ್ಟವನ್ನ ಕಡಿದೇ ಬಿಟ್ಟ. ಅಲ್ಲೊಂದು ದೊಡ್ಡ ರಸ್ತೆಯನ್ನೇ ನಿರ್ಮಾಣ ಮಾಡಿದ. ಮಾಂಜಿಯ ಈ ಸಾಧನೆಯಿಂದ ಬುಡಕಟ್ಟು ಜನಾಂಗದ ಗೆಹ್ನೂರ್ ಘಾಟ್ ಹಾಗೂ ನಗರ ಪ್ರದೇಶದ ನಡುವೆ ಇದ್ದ 75 ಕಿಲೋಮೀಟರ್ನಷ್ಟು ಅಂತರ ಕೇವಲ 1 ಕಿಲೋಮೀಟರ್ಗೆ ಇಳಿಯಿತು. ಮಾಂಜಿ ಕಡಿದ ಆ ಬೆಟ್ಟದ ವಿಸ್ತೀರ್ಣ ಎಷ್ಟು ಗೊತ್ತಾ? 360 ಅಡಿ ಉದ್ದ, 25 ಅಡಿ ಎತ್ತರ ಹಾಗೂ 30 ಅಡಿ ಅಗಲ ಇರುವ ಈ ದಾರಿಯನ್ನ ನಿರ್ಮಿಸಲು ದಶರಥ್ ಮಾಂಜಿ ತೆಗೆದುಕೊಂಡಂತ ಅವಧಿ 22 ವರ್ಷಗಳು. ಆ ಬೆಟ್ಟವನ್ನ ಕಡಿದ ನಂತರ ಕೂಡ ದಶರಥ್ ಮಾಂಜಿ ಸುಮ್ಮನೆ ಕೂರ್ಲಿಲ್ಲ. ಈ ದಾರಿಗೆ ಟಾರನ್ನ ಹಾಕ್ಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹೋರಾಟಗಳನ್ನ ಮಾಡಿ ಆ ರಸ್ತೆಗೆ ಟಾರನ್ನ ಕೂಡ ಹಾಕಿಸ್ತಾರೆ. ಅಷ್ಟೇ ಅಲ್ಲದೆ ದಶರಥ್ ಮಾಂಜಿ ಮಾಡಿದಂತ ಈ ಸಾಧನೆಯನ್ನ ಕಂಡ ಸರ್ಕಾರ ಕೀಳು ಜಾತಿ ಅಂತ ಅವಮಾನಗಳನ್ನ ಅನುಭವಿಸ್ತಿದ್ದ ಆ ಬುಡಕಟ್ಟು ಜನಾಂಗದವರಿಗೆ ನೀರು, ಮನೆ, ಶಾಲೆ ಹೀಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡುತ್ತೆ. ಹೀಗಿರುವಾಗ ಪಿತ್ತಕೋಶದ ಕ್ಯಾನ್ಸರ್ನಿಂದಾಗಿ ಮಾಂಜಿ ಪ್ರತಿದಿನ ಬಳಲ್ತಾ ಇದ್ರು. ಇದರಿಂದ 2007 ಆಗಸ್ಟ್ 17ರಂದು ಮಾಂಜಿಯವರು ಸಾವನ್ನಪ್ತಾರೆ. ನೋಡುದ್ರಲ್ಲ, ದಶರಥ್ ಮಾಂಜಿಯವರು ತಾನು ಮುದ್ದಾದ ಮಡದಿಯನ್ನ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪತ್ನಿಯನ್ನ ಈ ಬೆಟ್ಟ ಬಲಿ ತಗೊಳ್ತಲ್ಲ ಅಂತ ನೋವಿನಿಂದ ಮಾಡಿದಂತ ಆ ಒಂದೇ ಒಂದು ನಿರ್ಧಾರ ಆ ಬೆಟ್ಟವನ್ನೇ ಕಡಿಯುವಷ್ಟರ ಮಟ್ಟಕ್ಕೆ ತಗೊಂಡೋಯ್ತು. ದಶರಥ್ ಮಾಂಜಿಯವರು ಇಷ್ಟೆಲ್ಲ ಸಾಧನೆಯನ್ನ ತಾನು ಪ್ರೀತಿಸಿದಂತ ಹುಡುಗಿಗೋಸ್ಕರ ಮಾಡ್ತಾರೆ. ದಶರಥ್ ಮಾಂಜಿಯವರು ಒಬ್ಬ ಅಮರ ಪ್ರೇಮಿಯಾಗಿ ನಿಲ್ತಾರೆ. ಒಬ್ಬ ಮನುಷ್ಯ ಮನಸ್ಸನ್ನ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ದಶರಥ್ ಮಾಂಜಿಯವರೇ ಸಾಕ್ಷಿ. ಇಷ್ಟೆಲ್ಲ ಕೇಳಿದ್ಮೇಲೆ ಈಗ ಹೇಳಿ, ಪ್ರೀತಿ ಅಂದ್ರೆ ನಿಮ್ಗೆ ಮೊದಲು ನೆನಪಾಗೋದು ಶಾಜಹಾನ ಅಥವಾ ದಶರಥ್ ಮಾಂಜಿಯವರ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.